ನಮಸ್ಕಾರ ವೀಕ್ಷಕರೇ, ಚೇಳೂರಿನಲ್ಲಿ ಉಚಿತವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ. ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಸಮಾಜ ಸೇವಕರಾದ ಹರಿನಾಥ್ ರೆಡ್ಡಿರವರು ಚೇಳೂರಿನಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಎನ್ ರಾಮಕೃಷ್ಣ ರೆಡ್ಡಿರವರು ತಮ್ಮ ಭಾಷಣದಲ್ಲಿ ಮಾತನಾಡಿ ಹರಿನಾಥ್ ರೆಡ್ಡಿರವರ ಸೇವಾ ಕಾರ್ಯಕ್ರಮವನ್ನು ಹಾಡಿ ಹೊಗಳಿದರು. ಎಲ್ಲರಿಗೂ ಕೂಡ ಏನು ದ್ವಿಚಕ್ರ ವಾಹನಗಳನ್ನು ಇಟ್ಟಿದ್ದಾರೆ ಅಂತವರಿಗೆ ಅವರ ಒಂದು ರಕ್ಷಣೆ ಸುರಕ್ಷತೆ ದೃಷ್ಟಿಯಿಂದ ಏನು ನಮ್ಮ ಸರ್ಕಾರಗಳು ಆದೇಶ ಮಾಡ್ತೋ ಇದನ್ನ ವಿಪರೀತವಾಗಿ ಏನು ಆಕ್ಸಿಡೆಂಟ್ಗಳಾಗಿ ಅದರಲ್ಲಿ ಹೆಲ್ಮೆಟ್ಗಳು ಹಾಕೊಳ್ಳದೆ ಅಪಘಾತಗಳಾದಾಗ ಮೊದಲನೇದಾಗಿ ತಲೆಗೆ ಪೆಟ್ಟು ಬಿದ್ದು ತೀವ್ರವಾಗಿ ಪ್ರತಿದಿನ ಪ್ರತಿ ಸೆಕೆಂಡ್ಗೆ ಪ್ರತಿ ಗಂಟೆಗೆ ಸುಮಾರು ಜನ ಈ ಒಂದು ಅಪಘಾತಗಳಲ್ಲಿ ತಲೆಗೆ ಗಾಯಗಳಾಗಿ ಮೃತ ಹೋಗ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಒಂದು ಕಾನೂನನ್ನ ಜಾರಿಗೆ ತಂದಿತು. ಆ ಕಾನೂನು ಏನು ಅಂದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಅಂತಕ್ಕಂಥದ್ದನ್ನ ಒಂದು ನಿರ್ಣಯವನ್ನು ಕೈಗೊಂಡು ಒಂದು ಕಾನೂನನ್ನ ಜಾರಿಗೆ ತಂತು. ಅದರ ದೃಷ್ಟಿಯಿಂದ ನಮ್ಮ ಹರಿನಾಥ್ ರೆಡ್ಡಿ ಅವರೊಂದು ಯೋಚನೆ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಬಡವರು, ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದವರು, ಹಿಂದುಳಿದವರು ಏನು ಗ್ರಾಮಾಂತರ ಪ್ರದೇಶಗಳಲ್ಲಿ ಇದ್ದಾರೆ ಅವರಿಗೆ ಒಂದು ಕಾರ್ಯಕ್ರಮ ನಾನು ಹಮ್ಮಿಕೊಳ್ಳಬೇಕು. ನನ್ನಿಂದ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಯೋಜನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು. ಅಂದಿನಿಂದ ಇಂದಿನವರೆಗೂ ಈ ದಿವಸ ಚೇಳೂರಿನಲ್ಲಿ ಸುಮಾರು 50,000 ಜನರಿಗೆ ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕಿನಲ್ಲಿ 50,000 ಹೆಲ್ಮೆಟ್ಗಳನ್ನ ವಿತರಣೆ ಮಾಡಿ ಹಂಚಿದ್ದಾರೆ. ಅವರಿಗೆ ಈ ಒಂದು ಜನಪರ ಕಾರ್ಯಕ್ರಮ, ಸಮಾಜ ಸೇವೆಯ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಒಳ್ಳೆಯದಾಗ್ಲಿ, ಈ ಜನಪರ ಕಾರ್ಯಕ್ರಮಗಳು ಈ ತರನೇ ಮುಂದುವರಿಯಲಿ ಅಂತ ಹೇಳ್ತಾ ದೇವರು ಅವರಿಗೂ ಕೂಡ ನಮಗೇನು ನಮ್ಮ ಒಂದು ಪ್ರಾಣದ ಮೇಲೆ ಕಾಳಜಿ ಇಟ್ಟು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ, ಈ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮ ಏನು ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜನರು ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ತಪ್ಪದೆ ಹೆಲ್ಮೆಟ್ಗಳನ್ನ ಪಡೆದುಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ನಾನು ಬಾವಿ ಹತ್ರನೇ ಹೋಗೋದು, ಇಲ್ಲ ನಾನು ಚೇಳೂರಿಗೆ ಹೋಗ್ಬಿಟ್ಟು ಬರೋದು 1-2 ಕಿಲೋಮೀಟರ್ ಅಲ್ವಾ, 1 ಕಿಲೋಮೀಟರ್ ಅಲ್ವಾ, ನಾನು ಹೆಲ್ಮೆಟ್ ಹಾಕೊಳ್ದೆ ಇದ್ರೆ ಏನಾಗ್ತದೆ ಅಂತ ಅದರಲ್ಲಿ ಬೇಜವಾಬ್ದಾರಿ ಮಾಡಬೇಡಿ. ದಯವಿಟ್ಟು ಮನೆಯಿಂದ ಹೊರಡಿದಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಳ್ಳಿ. ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕೊಂಡಾಗ ನಮ್ಮ ಪ್ರಾಣ ರಕ್ಷಣೆ ಒಂದು ಕಡೆ, ಅದರಲ್ಲಿ ನಮ್ಮನ್ನ ನಂಬಿರ್ತಕ್ಕಂಥ ನಮ್ಮ ಕುಟುಂಬದವರು ಏನಿರ್ತಾರೆ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅವರ ರಕ್ಷಣೆಗಾಗಿ ನಾವು ರಕ್ಷಣೆ ಪಡಿಬೇಕಾಗ್ತದೆ. ಆ ಹೆಲ್ಮೆಟ್ ಅನ್ನ ನಾವು ಧರಿಸ್ಕೊಂಡು ಅವರು ನೀಡಿರ್ತಕ್ಕಂಥ ಒಂದು ಉಡುಗೆಯನ್ನು ತಗೊಂಡು ತಾವೊಂದ್ರು ಇದರಲ್ಲಿ ಏನು ಈ ಒಂದು ಉದ್ದೇಶ ಇದೆ, ಅವರ ಕಾರ್ಯಕ್ರಮದ ಉದ್ದೇಶ ಇದೆ, ಆ ಉದ್ದೇಶವನ್ನ ನೀವು ಒಳ್ಳೆ ರೀತಿಯಲ್ಲಿ ಅನುಭವಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಈ ಗುಡಿಬಂಡೆ ತಾಲೂಕು ಮತ್ತು ಚೇಳೂರು ತಾಲೂಕು ಎಲ್ಲ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಕೂಡ ಹರಿನಾಥ್ ರೆಡ್ಡಿ ಅವರು ವಿತರಣೆ ಮಾಡಿರ್ತಕ್ಕಂಥ ಹೆಲ್ಮೆಟ್ಗಳು ಕಡ್ಡಾಯವಾಗಿ ಇದೆ. ಅದರಲ್ಲಿ ನಾವು ಅವರೇನು ಎಲ್ರಿಗೂ ಇದಾಗ್ತದೆ ಇನ್ನೊಂದು ಮತ್ತೊಂದಲ್ಲ, ಒಂದು ಗ್ರಾಮದಲ್ಲಿ ಒಂದು ಜೀವ ಉಳಿದ್ರು 10,000ದಲ್ಲಿ ಒಂದು 500-100 ಜನ ಉಳಿದ್ರು, ಅದರಿಂದ ರಕ್ಷಣೆ ಪಡೆದ್ರು, ಅವ್ರಿಗೆ ಆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ 4 ಮಾತುಗಳನ್ನು ಆಡಲು